ನಮ್ಗೆಲ್ಲ ಇನ್ಸ್ಪಿರೇಷನ್ ಈಗ ವಿಜಯ್ ಅವರು ಹ್ಮ್ ಒಬ್ಬ ಒಂದು ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಹ್ಮ್ ಬಹಳ ಲಕ್ಸುರಿ ಲೈಫ್ ನ ಸ್ಯಾಕ್ರಿಫೈಸ್ ಮಾಡಿ ಹ್ಮ್ ಇವತ್ತು ಇಡೀ ತಮಿಳ್ನಾಡು ಮೂಲೆ ಮೂಲೆ ರ್ಯಾಲಿ ಮಾಡಿ ತಲುಪಿ ಆಮೇಲೆ ಒಂದು ದೊಡ್ಡ ಬಲಿಷ್ಠ ಶಕ್ತಿಗಳ ವಿರುದ್ಧ ಹೋರಾಡಿದ್ದ ಅವ್ರ ಮೇಲೆ ಎಲ್ಲಾ ರೀತಿ ದಾಳಿ ಆಯ್ತು. ಇಲ್ಲ ನಾನು ನಮ್ಮ ರಂಜಿತ್ ನಮ್ಮ ಆಂಕರ್ ಮಾತಾಡ್ತೀವಿ, ಇಬ್ರು ಕೂಡ ಪ್ಯಾನಲ್ ಇದೀವಿ. ನಾವು ಅದೇ ಮಾತಾಡ್ತಿದ್ದೇನು ಅಂದ್ರೆ DMK ಮತ್ತೆ ADMK ಅವರಿಬ್ರು ದಿಗ್ಗಜ ಪಾರ್ಟಿಗಳು, ಸ್ಟಾಲಿನ್ ಲೈಕ್ ಅಂದ್ರೆ ಕರುಣಾನಿಧಿ ಮತ್ತೆ ಜಯಲಲಿತಾ MGR ಇವ್ರದೆಲ್ಲ ಹೌದು. ಜನ ಅವ್ರನ್ನ ಸಾರಾಸಕ್ತಾಗಿ ತಿರಸ್ಕಾರ ಮಾಡಿ ಇವ್ರನ್ನ 100ಕ್ಕೂ ಅಧಿಕ ಸ್ಥಾನದಲ್ಲಿ ಗೆಲ್ಸೋದಿದೆಯಲ್ಲ, ನಾವು ಕೇಡರ್ ಬೇಸ್ ಇಲ್ಲ ಏನಂದ್ರೆ ಏನೂ ಇಲ್ಲ, 2 ವರ್ಷದ ಹಿಂದಿನ ಪಾರ್ಟಿ. ಹೌದು, ಅಲ್ಲ ದಟ್ ಶೋಸ್ ಪೀಪಲ್ ವಾಂಟ್ ಆಲ್ಟರ್ನೇಟಿವ್ ಅಂತ. ಊರಿಗೆ ಸಾಕಾಗೋಗ್ಬಿಟ್ಟಿದೆ ಇದೇನು ಟ್ರೆಡಿಷನಲ್ ಪಾರ್ಟಿಗಳು, ಲೀಡರ್ಗಳು ಅರೋಗೆನ್ಸ್, ಆಳವಾಗಿ ಬೇರೂರ್ ಬಿಟ್ಟು ನಮ್ ಕುಟುಂಬ, ನಮ್ ಮಕ್ಕಳು ಮೊಮ್ಮಕ್ಕಳು, ಆಮೇಲೆ ನಾವ್ ಹೇಳ್ದಂಗೆ ನಡಿಬೇಕು ಅನ್ನೋ ಒಂದು ಅರೋಗೆಂಟ್ ಧೋರಣೆ. ಆಮೇಲೆ ಹೊಸಬರು ಬಂದಾಗ ಅವ್ರನ್ನ ಇದನ್ ಮಾಡೋದು, ನಿರ್ಲಕ್ಷ್ಯ ಮಾಡೋಂಥದ್ದು, ಅವಹೇಳನೆ ಮಾಡೋಂಥದ್ದು, ಅವ್ರನ್ನ ಇದನ್ನ ಏನ್ ಮಾಡಿ ಕರ್ನಾಟಕದಲ್ಲಿ ಇವೆಲ್ಲ ಸಾಧ್ಯ ಆಗುತ್ತಾ ಅಂತ. ಕರ್ನಾಟಕದಲ್ಲೂ ಸಾಧ್ಯ ಇದೆ. ಇವಾಗ ವಿಜಯ್ ಸ್ಟಾರ್ ನಾವಲ್ಲ, ಐ ಮೀನ್ ಇಟ್ ಟೇಕ್ಸ್ ಟೈಮ್. ಕನ್ಸಿಸ್ಟೆಂಟ್ ಆಗಿದ್ರೆ ವಿಜಯ್ ಅವರಿಂದ ಕಲ್ತಿದ್ದೇನಪ್ಪಾ ಅಂತಂದ್ರೆ ಕನ್ಸಿಸ್ಟೆನ್ಸಿ. ಅವರು ಹಿ ವಾಸ್ ಕನ್ಸಿಸ್ಟೆಂಟ್ ಥ್ರೂಔಟ್. ನಾನು ಒಬ್ಬನೇ ಹೋಗ್ತೀನಿ, ಇಡೀ ರಾಜ್ಯ ಸುತ್ತಾಡ್ತೀನಿ, ಆಮೇಲೆ ಎಲ್ಲೂ ಕೂಡ ರೆಸ್ಟ್ ತಗೊಳ್ಳಿಲ್ಲ. ಅವ್ರು ಎಂತದೇ ಒಂದು ಪರ್ಸನಲ್ ಅಟ್ಯಾಕ್ ಆದ್ರೂ ಕೂಡ ಅದನ್ನ ಪಾಸಿಟಿವ್ ಆಗಿ ತಗೊಂಡ್ರು, ಜನಗಳು ಸಂಪರ್ಕ ಜೊತೆ ಇದ್ರು. ಇಲ್ಲ, ನನ್ಗನ್ಸಿದ್ ಏನ್ ಗೊತ್ತಾ, ವಿಜಯ್ ಮೇಲೆ IT ರೇಡ್ ಆಗಿತ್ತು, ವಿಜಯ್ ರ್ಯಾಲಿನ ಕಾಲ್ ತುಳಿತ ಆಗಿತ್ತು, ವಿಜಯ್ ಅವರ ವೈಯಕ್ತಿಕ ಜೀವನದಲ್ಲಿ ಒಂದಷ್ಟು ವ್ಯತ್ಯಾಸ ಆದಾಗ ಅದನ್ನ ಬಳಸ್ಕೊಳಕ್ ನೋಡಿದ್ರು ಅಪೋಸಿಷನ್ ಪಾರ್ಟಿಯವರು. ಎಲ್ಲವನ್ನೂ ತಿರಸ್ಕಾರ ಮಾಡಿ ವಿಜಯ್ ಏನ್ ಬೇಕು ಅದನ್ನ ಮಾತ್ರ ಚೂಸ್ ಮಾಡಿದ್ರು ಜನ ಅಂತ. ಆಮೇಲೆ ಇನ್ನೊಂದು ಮೇನ್ ಸ್ಟ್ರೀಮ್ ಮೀಡಿಯಾ ಯಾವತ್ತೂ ಅವ್ರು ಹೈಲೈಟ್ ಮಾಡ್ಲಿಲ್ಲ, ಬರೀ ನೆಗೆಟಿವ್ ಆಗಿ ತೋರಿಸ್ತಾವ. ಜನಗಳ ಪಾಸಿಟಿವ್ ಆಗಿರಲ್ಲ ತಮಿಳ್ನಾಡಲ್ಲಿ. ಹೌದೌದು, ಮೇನ್ ಸ್ಟ್ರೀಮ್ ಮೀಡಿಯಾ. ಸೊ ಹಂಗೆಲ್ಲ ಇದ್ರು ಕೂಡ ಒಂದು ಇವತ್ತು ನೋಡಿ DMK ಗತಿ ಹೆಂಗಾಗೋಯ್ತು ಅಲ್ಲಿ. ಅವರು ನಾವೇ ಸುಪ್ರೀಂ ಅಂತ ಅನ್ಕೊಂತ ಇದ್ದಿದ್ದು. ಇಲ್ಲ, ಬಟ್ ಆ ಶೈಲಿ ಜನ ದುರಹಂಕಾರ, ಜನ ಕೆಲಸ ಮಾಡಿದ್ರು ಸಹಿಸರ, ಅಹಂಕಾರ ದುರಹಂಕಾರಕ್ಕೆ ಸಹಿಸಲ್ಲ ಅಂತ. ವಿಜಯ್ಗೆ ಜನನಾಯಕನ್ ಮೂವಿಗೆ ಹೋಲ್ಡ್ ಆಯ್ತು, ಹೇಳಿಲ್ಲ ವಿಜಯ್ ಸಾಲು ಹಿನ್ನಡೆ ಆಗಿತ್ತು ಅವ್ರಿಗೆ ಕೆಲವೊಂದು ಬೆಳವಣಿಗೆಗಳಲ್ಲಿ. ಬಟ್ ಜನ ಎಲ್ಲವನ್ನೂ ತಿರಸ್ಕಾರ ಮಾಡಿ ಅವ್ರಿಗೆ ಪುರಸ್ಕಾರ, ಗೆಲುವಿನ ಪುರಸ್ಕಾರ ಕೊಟ್ರು ಅಂತ.